Hi guys, welcome back to UK Couples YouTube channel. ನಮಸ್ಕಾರ ಮೇಡಮ್. ನಮಸ್ತೆ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ ಜೂನ್ದಲ್ಲಿ ಕಹಿ ಕಮ್ಮಿ ಮಾಡಿ ಸಿಹಿನೇ ತುಂಬಿರ್ಲಿ ಅಂತ ಆಶಿಸ್ತೀವಿ ನಾವು. ನಮಗೂ ನೀವು ಆಶಿಸ್ರಿ. ಎರಡು ಈಕ್ವಲ್ ಆಗಿರ್ಬೇಕು. ಸಿಹಿ ಜಾಸ್ತಿ ಇದ್ರೆ ಶುಗರ್ ಬರುತ್ತೆ. ಇಲ್ಲ ಫ್ರೆಂಡ್ಸ್, ಕಹಿ ಕಡಿಮೆ ಇರಬೇಕು, ಸಿಹಿ ಜಾಸ್ತಿ ಇರಬೇಕು. ಏಳು ಬೀಳು ಇದ್ದಿದ್ದೆ, ಅದು ಎಲ್ಲ ಇದ್ದಿದ್ದೆ ಮಾಮೂಲಿ. ನಾವು ಹೇಳಿದ್ರೆ ಆಗಲ್ಲ. ಜೀವನದಲ್ಲೆಲ್ಲ ಇದ್ದಿದ್ದೆ ಸರ್ವಜ್ಞ ಅಂತಲ್ಲ ಇರೋದು. ಮಗ ಕಿರಿಕಿರಿ ಅದ ನನ್ನ ಮಗನ. ಬರೀ ಸೀನೆ ಬೇಕಂದ್ರೆ ಆಗಲ್ಲ. ಸೀನು ತುಂಬಾ ಪಾಯ್ಸನ್. ಕೈ ಇದ್ರೇನೋ 100 ವರ್ಷ ಬದುಕಬಹುದು. ಸಿಹಿ ತಿಂದ್ಬಿಟ್ಟು 50 ವರ್ಷನೂ ಬದುಕಾಗಲ್ಲ. ಅದಕ್ಕೆ ಜೀವನ ಸಮವಾಗಿರ್ಬೇಕು. ಸಾಕ್ಬಿಡು. ನಿಮ್ ಕಡೆ ಯುಗಾದಿ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ನಮ್ ಕಡೆ ಅಂತೂ ನಾವು ತುಂಬಾ ಚೆನ್ನಾಗಿ ಆಚರಿಸ್ತಾ ಇದೀವಿ. ತೋರಿಸ್ತೀವಿ ಅಂತ ನಿಮ್ಗೆ ಎಲ್ಲ ನೋಡಿ. ನಮ್ ಕಡೆ ಯುಗಾದಿ ಸ್ಪೆಷಲ್ ಮಾಡ್ತಾರೆ. UK ಸ್ಪೆಷಲ್ ಬೇವು ಬೆಲ್ಲ. ಬನ್ನಿ ತೋರಿಸ್ತೀನಿ. ಏನೇ ಎದ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿದ್ದೀವಿ. ನನ್ನ ಮಗ ನೋಡಿದ್ರೆ ಎಲ್ಲ ಹಾಳು ಮಾಡಿದ್ದಾನೆ. ನಮ್ಮ ಮನೆಯವರೆಲ್ಲ ತೋರಣ ಕಟ್ಟಿಬಿಟ್ಟು ರೆಡಿ ಮಾಡಿದ್ದಾರೆ ನೋಡಿ. ಅಪ್ಪ ಮಗ ಏನೋ ಮಾಡ್ತಾ ಇದ್ದಾರೆ. ಚಾರ್ಜಿಂಗ್ ಹಚ್ಬೇಕಂತೆ, ಚಾರ್ಜಿಂಗು ಕಡಿಮೆ ಆಗಿದೆ ಅಂತೆ. ಆಮೇಲೆ ಪೂಜೆ ಮಾಡಿದ್ದೀನಿ, ಇನ್ನೂ ನೈವೇದ್ಯ ಹಿಡ್ದಿಲ್ಲ, ಹಿಡಿಬೇಕು. ಪೂಜೆ ಮಾಡಿ ಇಟ್ಟಿದ್ದೀವಿ ಅಷ್ಟೇ. UK ಯುಗಾದಿ ಸ್ಪೆಷಲ್ ನಮ್ಮ ಕಡೆ. ಬೇವು ಬೆಲ್ಲ, ಒಬ್ಬಟ್ಟು ಇಂಪಾರ್ಟೆಂಟ್ ಇಲ್ಲ ಯುಗಾದಿಗೆ. ಬೇವು ಬೆಲ್ಲ ಅಂತ ಮಾಡ್ತಾರೆ. ತೋರಿಸಿ ಬನ್ನಿ. ಒಬ್ಬಟ್ಟು ಮಾಡ್ತಾರೆ, ಅದ್ರ ಜೊತೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅದೇ. ಎಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಫ್ರೆಂಡ್ಸ್ ಗಳಿಗೆ ಅವ್ರು ನಮ್ಮ ಮನೆಗೆ ಬಂದು ಕುಡಿತಿದ್ರು, ನಾವು ಅವ್ರ ಮನೆಗೆ ಹೋಗಿ ಕುಡಿತಿದ್ವಿ. ಹಾಯ್ ಮಾಡ್ ಹಾಯ್. ನಮಸ್ಕಾರ. ತೋರಿಸ್ತೀನಿ ನೋಡಿ. ರೆಸಿಪಿ ತೋರಿಸ್ತಾಳೆ ಅಂತ ನೋಡಿ. ಯಾರ ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾಡ್ಕೋಬಹುದು, ಕುಡಿಬಹುದು, ಮಜಾ ಮಾಡ್ಬೋದು. ಜಾಲಿ ನೋಡಿ. ನಮ್ ಗೌರಮ್ಮ ಹಿಂಗ್ ಕೂತವಳೆ. ಬೇವು ಬೆಲ್ಲ ಮಾಡೋದಕ್ಕೆ ಮೊದಲು ಒಂದು ಅಗ್ಲವಾದ ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ನಮ್ ಕಡೆ ಜಾಸ್ತಿ ದೊಡ್ಡದೈತೆ, ಅದಕ್ಕೆ ಇದು ಯಾವ್ದೋ ಪಾತ್ರೆ ತಗೊಂಡು. ಇದು ಇಡ್ಲಿ ಪಾತ್ರೆ. ಆಮೇಲೆ 1 ಕಪ್ ಅಷ್ಟು ದ್ರಾಕ್ಷಿ ಕಟ್ ಮಾಡಿ ಇಟ್ಕೊಂಡಿದೀವಿ, ಅದು ಹಾಕೊಳ್ಳಿ. ಇಲ್ಲಿ ತೋರಿಸ್ಬರ್ರಿ. ನಿಮಗೆ ಯಾವ್ಯಾವ ಹಣ್ಣುಗಳ ಇಷ್ಟ ಅದೆಲ್ಲ ಹಾಕೋಬಹುದು. ನಾವು ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀವಿ. ಅದು ಬಾಯಿಗೆ ಹಣ್ಣೆ. ಆಮೇಲೆ 1 ಕಪ್ ಕರ್ಬೂಜ ಹಣ್ಣು ಹಾಕೊಂಡಿದ್ದೀವಿ. ಇದು ಒಳಗಡೆ ಬೀಜ ಇರುತ್ತೆ, ಬೀಜ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅದು. ಆಮೇಲೆ 2 ಬಾಳೆಹಣ್ಣು, ಒಂದ್ರಲ್ಲಿ 2 ಮಾಡಿಬಿಟ್ಟು ಕಟ್ ಮಾಡಿರೋದು ನೋಡಿ. ಇದೇ ಇಷ್ಟ ಆಯ್ತು. ಇದನ್ನ ಜಾಸ್ತಿ ಹಣ್ಣು ಹಾಕೊಬಹುದು, ಅವ್ರವ್ರ ಇಷ್ಟ, ಅನುಕೂಲಕ್ಕೆ ತಕ್ಕಂಗೆ. ನಿಮಗೆ ಜಾಸ್ತಿ ಫ್ರೂಟ್ಸ್ ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಆಮೇಲೆ ಒಂಚೂರು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ, ಕೊಬ್ಬರಿ ಹಾಕೊಂತ ಇದ್ದೀವಿ. ಆಮೇಲೆ ಡ್ರೈ ಫ್ರೂಟ್ಸು, ಗೋಡಂಬಿ ಮತ್ತು ಬಾದಾಮಿ ತುರಿದ್ಬಿಟ್ಟು ಇಟ್ಕೊಂಡಿರೋದು. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಮಾವಿನ ಹಣ್ಣು ತುರಿದ್ಬಿಟ್ಟು ಇಟ್ಕೊಂಡಿರೋದು. ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದು. ಬೇವೇ ಹಾಕಿಲ್ಲ ಅಂತ ಅನ್ಕೊಂಬೇಡಿ. ಜೂನ್ದಲ್ಲಿ ಸಿಹಿ ತುಂಬಿರ್ಲಿ, ಬೇವು ಕಡಿಮೆ ಇರಲಿ ಅಂತ ಸ್ವಲ್ಪನೇ ಸ್ವಲ್ಪ ಬೇವಿನ ಹೂವು ಹಾಕೊಂತ ಇದ್ದೀವಿ. ಬೇವಿನ ಹೂವು ನಿಮ್ಮ ಸಕ್ಕರೆಗೆ ಅನುಗುಣವಾಗಿ ಸಕ್ಕರೆ ಹಾಕೊಳ್ಳಿ. ಬೆಲ್ಲ ಇಷ್ಟಪಡೋರು ಬೆಲ್ಲನೂ ಹಾಕೋಬೋದು, ಬಟ್ ಇದು ಸಕ್ಕರೆ ಹಾಕಿದ್ರೇ ಚಂದ. ನಿಮಗೆ ಸಕ್ಕರೆಗೆ ರುಚಿ ನೋಡ್ಬಿಟ್ಟು ಸಕ್ಕರೆ ಹಾಕೊಳ್ಳಿ. ನಾವು 1.5 ಕಪ್ ಹಾಕೊಂಡಿದ್ದೀನಿ. ಇರುತ್ತೆ ದ್ರಾಕ್ಷಿಲಿ, ಮಾವಿನ ಹಣ್ಣಲ್ಲಿ ನೋಡ್ಕೊಂಡು ಹುಳಿ ಹಾಕೊಳ್ಳಿ. ಹುರ್ಗಡ್ಲೆ ಹಿಟ್ಟು, ಪುಟಾಣಿ ಪುಡಿ ಅಂತಾರಲ್ಲ ಅದು, ಅದೇ ಮೇನ್ ಇದಕ್ಕೆ. ಅದು ನಿಮ್ಮದು ಕ್ವಾಂಟಿಟಿ ನೋಡಿಬಿಟ್ಟು ಹಾಕೋಬೋದು. ಆಮೇಲೆ ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರ್ತಿ. ನೋಡಿ ಫ್ಲೇವರ್ ಹೇಗೆ ಬರ್ತಾ ಇದೆ, ಹೀಗೆ ಸಖತ್ತಾಗಿ ಬರ್ತಾ ಇದೆ ನೋಡಿ. ಈ ರೀತಿ ಕೈಯಿಂದನೇ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಜಾಸ್ತಿ ಬೇಡ, ಸ್ವಲ್ಪ.
ಕ್ವಾಂಟಿಟಿ ನೋಡಿಬಿಟ್ಟು ನೀರು ಹಾಕೊಳ್ಳಿ. ಹಾಕೋಬೋದು, ಐಸ್ ಕ್ಯೂಬ್ ಆದರೂ ಹಾಕೋಬೋದು. ನಾವು ಇವಾಗ ಮೀಡಿಯಮ್ ಹಾಕ್ತಾ ಇದ್ದೀವಿ. ಮಧ್ಯಾಹ್ನ ಒಂದೆರಡು ಐಸ್ ಕ್ಯೂಬ್ ಹಾಕಿದ್ರೆ ಸರಿ ಹೋಗುತ್ತೆ, ಇನ್ನು ಒಬ್ಬಿಟ್ಟು ಮಾಡಬೇಕಲ್ಲ. ನಾನು ಇಷ್ಟು ಮಾಡೋಕ್ಕೆ 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಹಾಕೊಂಡಾದ್ಮೇಲೆ ಸಕ್ಕರೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೂ ಒಂದೇ ಸರ್ತಿ ಹಾಕೋ ಅಭ್ಯಾಸ ಇದ್ದರೆ ಒಂದೇ ಸರ್ತಿ ಹಾಕ್ಕೊಳ್ಳಿ. ನನಗೆ ಅಷ್ಟೊಂದು ಗೊತ್ತಾಗಲ್ಲ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಷ್ಟೇ ಫ್ರೆಂಡ್ಸ್, ಬೇವು ಬೆಲ್ಲ ರೆಡಿ. ನಂಗೆ ಚಾಕ್ಲೇಟ್ ತಂದು ಇಲ್ಲಿ ಬಿಡಾಕಿ ಏಟ್ ನಾಟಕ ಮಾಡತ್ತಲ್ಲ ಅಪ್ಪ. ನೋಡು ಒಂದು ಸ್ವಲ್ಪ ಕುಡಿದಾರ ಇಲ್ಲ ಮಗ ನಿಂಗು. ಯಾರು ಇಸ್ಕೊಟ್ರೆ ನಾನು ಇಸ್ಕೊಟ್ರಿಲ್ಲ. ಬಾ ಬಾ ಕುಡಿಬೇಡ, ಬಾ ನೀನೇ ತಿನ್ನು ಆಯ್ತು. ಬಾ ತಿನ್ನೋರ ತಿನ್ನು, ಅವ್ರ ಕೈಯಲ್ಲಿ ಜಿಬಿ ಮಾಡ್ಕೋದು ಮತ್ತೆ. ನೋಡಿ ಫ್ರೆಂಡ್ಸ್, ಏನೋ ಕಬ್ಬಿಣದ ಹಚ್ಚಿಂದ್ರೆ ಮಾಡಕ್ಕೆ ಬರಲ್ಲ ಅಂತೆ. ಅದಕ್ಕೆ ಗಿಲೆಟಿನ್ ಬೇಕು ಅಂತ ಗಿಲೆಟಿನ್ ತರಿಸ್ಕೊಂಡವಳೆ. ತಿರ್ಗಾ ನೋಡಿದ್ರೆ ಇವಳು ಮಕ್ಕದಂಗೆ ಮಾಡವಳೆ. ಅದು ಅದು ಅಂತಲ್ಲ ನೋಡಿ, ನಮ್ಮ ಮನೆ ಮುಂದೆ ನಾಯಿ ಹಾಕಿದ್ರೆ ನಾಯಿನೂ ವಾಪಸ್ ಹೋಗುತ್ತೆ ಇವಳು ಮಾಡಿರೋದು. ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ. ಅದ್ರಲ್ಲಿ ರೈಸ್ ಇದೆ, ಹಪ್ಪಳ, ರೈಸ್, ವೈಟ್ ರೈಸ್, ಹೊತ್ತರಿಕೆ, ಹಪ್ಪಳ, ಒಬ್ಬಟ್ಟು ಸಾಂಬಾರು, ಬೇವು, ನಮ್ಮೂರ ಕಡೆ ಸ್ಪೆಷಲ್ ಅದು ಚಪಾತಿ ಮತ್ತೆ ಒಬ್ಬಿಟ್ಟು. ಊಟ ಮಾಡೋಣ ಬನ್ನಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ಲಿ ಸಿಹಿನೇ ತುಂಬಿರ್ಲಿ, ಕಡಿಮೆ ಇರ್ಲಿ. ಚಾನಲ್ ಅಂತ ನೋಡ ಹಂಗೆ ಕುಂತ ನೋಡು, ಬರೀ ಫೋನ್ ನೋಡೋದೆ. ನಮ್ಮ ಮನೆಯವ್ರು ಊಟ ಮಾಡಿ ಟೇಸ್ಟ್ ಹೇಳ್ತಾರೆ ಫ್ರೆಂಡ್ಸ್. ನಾನು ಹೇಳಲ್ಲ ಸುರೇಶ್, ಅವಳ ತಿಂದ ಅವಳೇ ಹೇಳ್ಬೇಕು. ಅವಳಿಗೆ ಕೆಲಸ ಮಾಡಿ ಸುಸ್ತಾಗತ್ತೆ ಅಂತ ತಿಂತಾವಳು ನೋಡಿ ಅವಳೆ. ಫ್ರೆಂಡ್ಸ್, ನಮ್ಮ ಮನೆಯವ್ರು ಊಟ ಮಾಡ್ತಾರೆ. ಇವಾಗ ಊಟ ಮಾಡಿ ಹೇಳ್ತಾರೆ ಹೇಗಾಗಿದೆ ಅಂತ. ಚೆನ್ನಾಗಿದೆ ಬಿಡಮ್ಮ. ಇವ್ನು ನೋಡಿ ಹೇಗೆ ಕೂತಿದ್ದಾನೆ. ಹೇಗಾಗಿದೆ ರೀ? ಪರವಾಗಿಲ್ವಾ? ಕಲ್ತಿದ್ದೀನ? ಚೆನ್ನಾಗಿದೆ. ಮನೆ ಹೋಳಿ ಹಬ್ಬಕ್ಕೂ ಮಾಡಿದ್ದೀವಿ ಫ್ರೆಂಡ್ಸ್. ಅವಾಗಿಂದಕ್ಕೂ ಇವಾಗಿಂದಕ್ಕೂ ಏನು ಡಿಫ್ರೆಂಟ್ ಅದ? ಅಷ್ಟೇ. ಹಂಚು ಮಹಿಮೆ. ನೋಡ್ದೆ ನಾ ತಿನ್ನಿಸ್ತೀನಂತ. ಚಂದಾಗ್ಯದ? ಏನಾರ ಹೇಳ ನಮ್ಮ ಸಬ್ಸ್ಕ್ರೈಬರಿಗೆ. ಏನಿಲ್ಲ, ಉಣ್ಣೋದು ತಿನ್ನೋದು ಕೆಲಸ ಮಾಡೋದಷ್ಟೇ. ಹಬ್ಬ ಇರೋ ಕಾರಣ ರೋಡೆಲ್ಲ ಖಾಲಿ ಹೊಡಿತಾ ಇದೆ ನೋಡಿ. ಫುಲ್ ಖಾಲಿ ಎಲ್ಲ ರೋಡು. ಒಂದು ಸ್ವಲ್ಪನೂ ಟ್ರಾಫಿಕ್ ಅನ್ನೋದು ಸಿಗಲಿಲ್ಲ. ಹೆಬ್ಬಾಳ ಹತ್ತತ್ರ ಬಂದೆ ಮನೆಯಿಂದ. ಫುಲ್ ಖಾಲಿ ಆಗೈತೆ ರೋಡು. ನಾನು ಇವತ್ತು ರಜೆ ಮೊನ್ನೆ ನಾನು ಜಾತ್ರೆಗೆ ಹೋದೆ, ರಜೆ ಕೊಟ್ಟರು ಪಾಪ. ಮತ್ತೆ ತಿರ್ಗಾ ನಮ್ಮ ಅಣ್ಣನ ಮಗನ ಫಂಕ್ಷನ್ ಇತ್ತು, ಅವತ್ತು ಕೂಡ ರಜೆ ಕೇಳಿದ್ರೆ ರಜೆ ಕೊಟ್ಟಿದ್ದಾರೆ. ತಿರ್ಗಾ ಇವಾಗ ರಜೆ ಎಲ್ಲ ಕೇಳ್ಕೊಂಡು ಕುಂತ ಸದಿರ್ಸಲ್ಲ. ಮತ್ತು ನಾನು ಕೇಳಿದಾಗೆಲ್ಲ ರಜೆ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೋಸ್ಕರ ಇವತ್ತು ಹಬ್ಬ ಇರೋ ಕಾರಣ ಇದ್ದರೂ ಕೂಡ ಡ್ಯೂಟಿಗೆ ಹೋಗ್ಬೇಕಾಗಿತ್ತು, ಬಂದಿದೆ, ಹೋಗ್ತಾ ಇದ್ದೆ ನೋಡಿ. ಇವತ್ತು IT ಅವ್ರಿಗೆ ರಜಾ. ಅಮೆಝಾನ್ ಅವ್ರು ಇರ್ತಾರೆ 3 ಗಂಟೆಲಾಗಿನೂ 6 ಗಂಟೆಲಾಗಿನೂ 9 ಗಂಟೆಲಾಗಿನೂ 12 ಕಾಲಾಗಿನೂ ಇರ್ತದೆ. IT ಅವ್ರಿಗೆಲ್ಲ ರಜೆ. IT ಅವರೆಲ್ಲ ಇದ್ದರೆ ಬೆಳಗ್ಗೆನೇ ಕಳಿಸಿರೋರು ನಮಗೆ 10 ಗಂಟೆಗೆ 12 ಗಂಟೆಗೆ. IT ಅವ್ರಿಗೆ ರಜೆ ಇವತ್ತು, ಹಾಗಾಗಿ ಅವ್ರು ಅಷ್ಟೇ ಇರ್ತಾರೆ. HMT ಗ್ರೌಂಡ್, ಇದು ಗ್ರೌಂಡ್ ಹತ್ತಿರ ಬಂದಿದೆ ನೋಡಿ. ಇಲ್ಲೊಬ್ರು ಇದ್ದಾರೆ ಎಂಪ್ಲೆ, ನಮ್ಮ ಎಂಪ್ಲೆ. HMT ಫ್ಯಾಕ್ಟ್ರಿ, ಅದು ಫ್ಯಾಕ್ಟ್ರಿ ಥಿಯೇಟ್ರು ಎಲ್ಲ ಅಲ್ಲಿರೋದು. ಇಲ್ಲಿ ಒಬ್ರು ಎಂಪ್ಲೆ ಇದ್ದಾರೆ ನಮ್ಮದವರು, ಇಲ್ಲಿಗೆ ಹಾಕವ್ರೆ. ಪಿಕಪ್ಪಿಗೆ ಬಂದಿದೆ ನೋಡಿ. ಖಾಲಿ ಏನು ಜನ ತುಂಬ ಹರಿತಾ ಇತ್ತು ಬೆಂಗಳೂರಲ್ಲಿ. ಇವಾಗ ನೋಡಿದ್ರೆ ಒಬ್ಬರು ಇಲ್ಲ ನೋಡಿ, ಹಬ್ಬ ಇರೋ ಕಾರಣ. ಎಂಪ್ಲೆ ಮನೆ ಹತ್ರ ಬಂದು ಕಾಯ್ತಾ ಇದ್ದೀನಿ. ಅವ್ರ ಮನೆ ಇರೋದಲ್ಲಿ 4-5 ನಿಮಿಷಕ್ಕೆ ಪಿಕಪ್ ಇರೋದು. ಬೇಗನೆ ಬಂದಿದ್ದೀನಿ. ನಾನು ಅಂದ್ಕೊಂಡೆ ಮನೆಯಿಂದ ಬಿಡಬೇಕಾದ್ರೆ ಲೇಟ್ ಆಗುತ್ತೆ, ಪೆನಲ್ಟಿ ಬಿಡುತ್ತೆ 100 ರೂಪಾಯಿ ಅಂದ್ಕೊಂಡೆ ಬಂದೆ. ಆದರೂ ರೋಡೆಲ್ಲ ಖಾಲಿ ಇರೋ ಕಾರಣಕ್ಕಾಗಿ ಜೋರಾಗಿ ಹೊಡ್ಕೊಂಬಂದಾದ್ಮೇಲೆ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಸಿಗ್ನಲ್ಲು ಯಾವುದು ಸಿಗ್ನಲ್ಲು ಬಂದೇ ಇಲ್ಲ ನನಗಂತೂ.
ಅದೇ ಪೀನ್ಯದಲ್ಲಿ ಒಂದು ಇತ್ತು, ಬಟ್ ಅದನ್ನು ಆಲ್ರೆಡಿ ಮೂವ್ ಆಗ್ತಾಯಿತ್ತು, ನಾನು ಮೂವ್ ಮಾಡ್ಕೊಂಬಂದೆ. ಪರವಾಗಿಲ್ಲ ಬಂದಿದ್ದೀನಿ. ನಾನೆಲ್ಲ 100 ರೂಪಾಯಿ ಪೆನಾಲ್ಟಿ ಬಿತ್ತು ಅಂದ್ಕೊಂಡೆ. ಮನೆಯಲ್ಲ ಬೇಗ ಎಬ್ಸಿಲ್ಲ, ನಾನು ಮಲ್ಕೊಂಡಿದ್ದೆ, ಊಟ ಪಿಟ್ಟ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವ್ರು ಬೈತಾಯಿದ್ದೆ. ಯಾವತ್ತಕ್ಕೂ ಇಲ್ವಾ 3 ಗಂಟೆ ಇಲ್ಲ ಅಂದ್ರೆ ಅವ್ರು 3:30ಗೆ ಎಬ್ಸಿದ್ರು. ಆಮೇಲೆ ಎದ್ದು ಒಂದು ಸ್ವಲ್ಪ ರೈಸ್ ತಿಂದು ಓಡ್ ಬಂದೆ ನೋಡಿ. ಇವತ್ತು ಕಾಕಿ ಡ್ರೆಸ್ ಬೇರೆ ಹಾಕಿಲ್ಲ, ಏನಂತಾರೋ ನೋಡ್ಬೇಕಿನ್ನು. ಏನಾರು ಅಂದರೆ ಹಬ್ಬ ಅಲ್ವಣ ಅಂತ ರೀಸನ್ ಏನೋ ಹೊಡಿಬೇಕು, ಇಲ್ಲಾಂದರೆ ಬಟ್ಟೆ ಗಲೀಜಾಗೈತೆ ಅಂತ ಹೇಳ್ಬೇಕು ಅಷ್ಟೆ. ನಿನ್ನೆ ಹೆಂಗೆ ಲಗ್ಗೆರೆಗೆ ಎಂಪ್ಲಾಯ್ ಪಿಕಪ್ ಮಾಡೋಕ್ಕೆ ಹೋದಾಗ ಟಾಟಾ ಇಂಟ್ರಾ ಗಾಡಿ ಬ್ಯಾಕ್ ಸೈಡು ಒಂದು ಲೈನ್ ಹಾಕ್ಸಿದ್ದ ಅಣ್ಣ. ಏನು ತಿಕ್ಕದಲ್ಲಿ ಶನಿಗಿದ್ರು ಪರವಾಗಿಲ್ಲ, ಪಕ್ಕದಲ್ಲಿ ಶಕುನಿಗಳಿರ್ಬಾರ್ದು ಅಂತ ಬರ್ಸಿದ್ದ. ಅವ ಅಣ್ಣಂಗೆ ಚೆನ್ನಾಗೈತೆ ಅಣ್ಣ ಹೇಳಿದ್ದು ಬರ್ತಿದ್ದು. ಅಂದರೆ ಇಲ್ಲ ಅಣ್ಣ ಇರೋದು ಹಂಗೇನೆ, ಅದಕ್ಕೋಸ್ಕರ ಬರ್ಸಿರೋದು ಅಂತಂದ. ಅವ್ನು ಹೇಳಿದ್ದು ನಿಜನೇ, ತಿಕ್ಕದಲ್ಲಿ ಶನಿ ಇರಬೇಕು, ಬಟ್ ಪಕ್ಕದಲ್ಲಿ ಶಕುನಿಗಳಿರ್ಬಾರ್ದು ಅಂತೆ. ಅಂದರೆ ನಮ್ಮ ಹಣೆ ಬರದಲ್ಲಿ ಏನೇ ಕೆಟ್ಟದ್ದು ಆದರೂ ಪರವಾಗಿಲ್ಲ, ಪಕ್ಕದಲ್ಲಿರೋರು ನೆಟ್ಟಿಗಿರಬೇಕು ಅಂತ ಹೇಳೋದು ನಮ್ಮ ಅರ್ಥ ಕೊಡುತ್ತೆ. ಚೆನ್ನಾಗಿದೆ ಲೈನು. ನಾನು ಬರ್ಸ್ಬೇಕಂತೀನಿ, ನಮ್ಮ ಕಂಪ್ನಿಲ್ಲ ರೂಲ್ಸ್ ಇಲ್ಲ. ಓಲಾ ಒಬ್ಬರು ಹೊಡಿಬೇಕಾದ್ರೆ ಬರ್ಸಿದ್ದೆ, ಬೇಜಾನ್ ಎಲ್ಲ ಐತಲ್ಲಿ. ಇಲ್ಲಿ ಮಿರರ್ ಮೇಲೆ, ಸ್ಟೈರಿಂಗ್ ಮೇಲೆ, ಬ್ಯಾಕ್ ಸೈಡು, ಇನ್ಸ್ಟಾಗ್ರಾಮ್ ID ನಂಬರು ಎಲ್ಲನೂ ಹಾಕಿದ್ದೆ. ಬಟ್ ಇವಾಗ ಕಂಪ್ನಿ ಸೇರಾಗಿಂದ ನಾನು ಏನಿಲ್ಲ, ಗಾಡಿ ತೊಳಿಬೇಕು, ಓಡಿಸ್ಬೇಕು ಅಷ್ಟೇ. ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ. ಏನು ಹುಚ್ಚುಚ್ಚು ಮಾಡ್ತೀನಿ ಅನ್ನಂಗಿಲ್ಲ. ಅದು ಯಾಕೆ ಇದು ಯಾಕೆ ಅಂತ ಬೈತಾರೆ. ಕಂಪ್ನಿ ರೂಲ್ಸ್ಗಳೆಲ್ಲ ಫಾಲೋ ಮಾಡಲೇಬೇಕು. ಹಾಗಾಗಿ ಏನು ಮಾಡಿಸ್ಬಾರ್ದು. ಕಂಪ್ನಿ ಅಂದಮೇಲೆ ನೀಟು ಕ್ಲೀನು ಚೆನ್ನಾಗಿ. ಏನಂದರೆ ಕ್ಯಾಬ್ ಸರ್ವಿಸ್ ಅಂದರೆ ಒಳ್ಳೆ ಇದ್ರ ಥರ ಸ್ಮೂತ್ ಶೋರೂಮ್ ಗಾಡಿ ಲೆಕ್ಕಾಚಾರಕ್ಕೆ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಇಟ್ಕೋಬೇಕು ಅಷ್ಟೇ. ಅದಕ್ಕೆ ಬಿಟ್ಟರೆ ನೀವು ಜಾತ್ರೆ ಥರ ಮಾಡ್ತೀನಿ ಅಂದರೆ ಗಾಡಿ ಕಂಪ್ನಿಲಿ ಸೇರಿಸ್ಕೊಳ್ಳಲ್ಲ ಅಷ್ಟೇ. ಇವತ್ತು ಡ್ಯೂಟಿ ಹಾಕಲಿಲ್ಲ ಅಂದರೆ ಒಂದು ಪ್ಲ್ಯಾನ್ ಇತ್ತು, ಏನಾದರೂ ಒಂದು ಐಟಮ್ ಎತ್ಕೊಂಬರ್ಬೇಕು ಯುಗಾದಿ ಹಬ್ಬಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಡ್ಯೂಟಿ ಹಾಕೋರೆ ಹೋಗ್ಬೇಕಷ್ಟೇ. ಏನಾದರೂ ಒಂದು ಐಟಮ್, ಒಂದು ವಾಷಿಂಗ್ ಮಿಷಿನು ಏನೋ ಎತ್ಕೊಂಬರೋಣ ಅಂತ ಪ್ಲ್ಯಾನಲ್ಲಿದ್ದೆ. ಇಲ್ಲಿ ಯಾವುದೋ ಮೊಬೈಲೇ ಎತ್ಕೊಂಬರೋಣ ಅಂದ್ಕೊಂಡಿದ್ದೆ. ಇನ್ನೊಂದು ಯಾವುದಾದ್ರು ನಮ್ಮ ಮನೆಯವ್ರಿಗೆ ಹಳೇದಾಗೈತೆ 4G ಫೋನು, 5G ಫೋನ್ ಇಲ್ಲ ಅವ್ರ ಹತ್ರ, ಅದಕ್ಕೋಸ್ಕರ ಒಂದು ಮೊಬೈಲ್ ಎತ್ಕೊಂಬರೋಣ ಅಂದೆ. ಬಟ್ ಡ್ಯೂಟಿ ಹಾಕೋರೆ ನೆಕ್ಸ್ಟ್ ನೋಡಬೇಕು. ಶನಿವಾರ ಭಾನುವಾರ ಟೈಮ್ ಕೊಟ್ಬಿಟ್ಟು ಹೋಗಿ ಎತ್ಕೊಂಬರ್ತೀನಂತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾಪಿ ಯುಗಾದಿ.